ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವೆಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಮನೆಯವ್ರಿಗೆ ನಾನು ಆ್ಯಕ್ಚುಲಿ ಒಂದು ಗಿಫ್ಟ್ ಕೊಟ್ಟೆ. ಅವ್ರು ಇವಾಗ ಓಪನ್ ಮಾಡ್ತಿದ್ದಾರೆ. ಏನಿದು ರಾತ್ರಿ ಟೈಮಲ್ಲಿ, ಅದು ಯಾರೂ ಇಲ್ಲ, ಸುಮ್ಮನೆ ಹೊರಗಡೆ ಕೂರಿಸ್ಕೊಂಡು ಗಿಫ್ಟ್ ಕೊಡ್ತಾ ಇದ್ದಾಳೆ ಇವಳು ಅಂತ ನೋಡ್ತಿರ್ಬೋದು ನೀವು. ಸೊ ಹೌದು, ಆ್ಯಕ್ಚುಲಿ ಅವ್ರ ಬರ್ಡೇ ಲಾಸ್ಟ್ ವೀಕ್ ಇತ್ತು, ಬಟ್ ಈ ವೀಕ್ ಅವ್ರು ಬಂದಿರೋದ್ರಿಂದ ಈ ಗಿಫ್ಟ್ನ ಅವ್ರಿಗೆ ಕೊಡ್ತಾಯಿದ್ದೆ. ನಾನು ಅವ್ರಿಗೆ ಒಂದು ಸಿಲ್ವರ್ ಚೈನ್ ಆಮೇಲೆ ಸಿಲ್ವರ್ ಬ್ರೆಸ್ಲೆಟ್ನ ತೊಗೊಂಡಿದ್ದೆ. ಇದನ್ನು ನಾನು ಒಂದು 15 ದಿನ 20 ದಿನ ಮುಂಚೆನೇ ತೊಗೊಂಡಿಟ್ಕೊಂಡಿದ್ದೆ ಆ್ಯಕ್ಚುಲಿ, ಬಟ್ ಇವಾಗ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಅವ್ರ ಬರ್ಡೇ ವ್ಲಾಗ್ ಯಾಕೆ ಹಾಕಲಿಲ್ಲ, ಯಾಕೆ ವೀಡಿಯೋ ಎಲ್ಲ ಮಾಡಲಿಲ್ಲ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ನಾವು ಸೌದತ್ತಿಗೆ ಹೋಗಿ ಬಂದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಮನೆಯವರು ಹೊರಟರು. ಆ್ಯಕ್ಚುಲಿ ಮಧ್ಯಾಹ್ನ ಅವ್ರಿಗೆ ಅರ್ಜೆಂಟ್ ಕೆಲಸ ಬಂತು ಅಂದ್ಬಿಟ್ಟು 12 ಗಂಟೆಗೆ ಅವ್ರು ಹೋದರು. ನಮ್ಮ ಮನೆಯವ್ರು ಹೋಗಾದ್ಮೇಲೆ ನನ್ನ ಮಗನಿಗೆ ಸ್ನಾನ ಮಾಡಿಸಿದ್ವಿ. ಆ್ಯಕ್ಚುಲಿ ಇವತ್ತು ಸ್ನಾನ ಮಾಡಿಸೋದಕ್ಕೆ ತಡ ಆಗಿತ್ತು, ಅವ್ನಿಗೆ ಬೇರೆ ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು. ಅದಕ್ಕೆ ಮೈ ಒರೆಸಿ ಲೋಷನ್ ಹಚ್ಚೋಷ್ಟರಲ್ಲಿ ಅವನು ಅಲ್ಲೇ ನಮ್ಮ ತಂಗಿ ತಲೆಗೆ ಮಸಾಜ್ ಮಾಡಿದ್ಲು, ಹಾಗೆ ಅವ್ನು ಮಲಗಿಬಿಟ್ಟ. ಸೊ ಅವನು ಮುಂಚೆ ಹೀಗೆಲ್ಲ ತಲೆ ಸವರಿದ್ರೆ, ತಲೆ ಮಸಾಜ್ ಮಾಡಿದರೆ, ತಟ್ಟಿದ್ರೆಲ್ಲ ಮಲಗ್ತಾನೆ ಇರಲಿಲ್ಲ. ಇವಾಗ ಹಂಗಂಗೆ ಮಲಗ್ತಿದ್ದಾನೆ. ಸೊ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ನನಗೂ ಕೂಡ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಜುನ್ಕದ ವಡೆ, ಎಣ್ಗಾಯಿ ಪಲ್ಯ, ಆಮೇಲೆ ಮೆಂತ್ಯ ಸೊಪ್ಪಿನ ಪಲ್ಯ, ಜೋಳದ ರೊಟ್ಟಿ ಎಲ್ಲ ಇತ್ತು. ಸೊ ಊಟ ಮುಗಿಸ್ಕೊಂಡ್ವಿ. ಆಮೇಲೆ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇವನು ಆಲ್ಮೋಸ್ಟ್ ಇವಾಗ ನನ್ನ ಹತ್ರ ಇರೋದಕ್ಕಿಂತ ಅವ್ರ ದೊಡ್ಡಪ್ಪನ ಹತ್ರ ಇರೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಯಾಕಂದರೆ ಇವಾಗ ಹಾಸ್ಟೆಲ್ಸ್ ಎಲ್ಲ ರಜೆ ಇರೋದ್ರಿಂದ ಮಾಮನೂ ಮನೇಲೇ ಇರ್ತಾರೆ ಅಲ್ವಾ. ಸೊ ಅವನು ಆಲ್ಮೋಸ್ಟ್ ಎಲ್ಲ ಟೈಮು ಅವ್ರ ಜೊತೆನೇ ಇರ್ತಾನೆ. ಅವನು ಹೆಂಗಂದರೆ ಇವಾಗ ತನಗೇನು ಬೇಕೋ ಅದನ್ನು ಕ್ಲಿಯರಾಗಿ ಕೇಳಿ ಇಸ್ಕೊತಾ ಇದ್ದಾನೆ. ಮತ್ತು ಇನ್ನು ಏನಾದರೂ ಹೇಳಿದರೆ, ಏನಾದರೂ ತಂದುಕೊಡು ಅಂತ ಏನಾದರೂ ಹೇಳಿದ್ರೆ ಅದನ್ನು ಇಮಿಡಿಯೇಟಾಗಿ ಹೋಗಿ ತಗೊಂಡು ಬಂದೆಲ್ಲ ಕೊಡ್ತಾ ಇದ್ದಾನೆ. ಅವ್ನು ಕೆಲವೊಂದು ಮಾತು ತುಂಬ ಅಂದರೆ ತುಂಬ ಸ್ಪಷ್ಟವಾಗಿ ಬರುತ್ತೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಅವ್ನು ಇಷ್ಟು ಬೇಗ ಮಾತಾಡ್ತಿದ್ದಾನೆ, ಕೆಲವೊಂದು ವರ್ಡ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾನೆ. ಅವನಿಗೆ ಏನಾದರೂ ಬೇಕಾಗಿತ್ತು ಅಂದರೆ ಹೇಳ್ಕೊತಾನಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಎಲ್ಲೈತೆ ನಾಯಿ? ಎಲ್ಲೈತೆ ಡಾಗಿ? ಎಲ್ಲೈತೆ ಎಲ್ಲೈತೆ ಮಗ್ನೆ? ಡಾಗಿ ಎಲ್ಲೈತೆ ಕಂದ? ಎಲ್ಲೈತಮ್ಮ? ಯಾರಪ್ಪಜಿ ಅದು? ನಿಂದ ಉಮ್ಮ ಕೊಡು ಅದಕ್ಕೆ. ಯಪ್ಪ ಉಮ್ಮ ಕೊಡು. ಅದಕ್ಕೆ ಉಮ್ಮ ಕೊಡೆ. ನಂದದು, ನಂದು. ಉಮ್ಮ ಕೊಡು ನೋಡೋಣ. ತಾಯಿ ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ಅವನಿಗೆ ಕ್ರಿಕೆಟ್ ಅಂದರೆ ಸಖತ್ ಇಷ್ಟ ಆಯಿತಾ. ಅವತ್ತು ನಾವು ಊರಿಗೆ ಹೋಗಿದ್ವಲ್ವ, ಆಲ್ಮೋಸ್ಟ್ ನನಗೆ 9 ಮಂತ್ಸು ಇತ್ತು ಅವಾಗ ಊರಿಗೆ ಹೋದಾಗ ಅವರಪ್ಪ ಒಂದೇ ಸಲ ಹೇಳಿದ್ದು ಕ್ರಿಕೆಟ್ ಅಂತ. ಅವ್ರು ಹೇಳಿದ ತಕ್ಷಣ ಅವ್ನು ಎಷ್ಟು ಬೇಗ ಕ್ಯಾಪ್ಚರ್ ಮಾಡ್ಕೊಂಡು ಹೇಳ್ದ ಅಂದರೆ, ಮಗನೇ ಕ್ರಿಕೆಟು ಅಂದ ತಕ್ಷಣ ಕ್ರಿಕೆಟ್ ಕ್ರಿಕೆಟ್ ಅಂತ ರಿಪೀಟ್ ಮಾಡ್ತಾನೆ. ಆ್ಯಕ್ಚುಲಿ ಕ್ರಿಕೆಟ್ನ ಎಷ್ಟು ಎಂಜಾಯ್ ಮಾಡ್ತಾನೆ ಅಂದರೆ, ನಾವು ಅವನಿಗೆ ಸ್ಕ್ರೀನೇ ತೋರಿಸಲ್ಲ, ಅವನಿಗೆ ಸ್ಕ್ರೀನ್ ಬಗ್ಗೆ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ಜಾಸ್ತಿ ನೋಡೋದೇ ಇಲ್ಲ ಅವನು. ಅಂಥದ್ರಲ್ಲಿ ಕ್ರಿಕೆಟ್ ನೋಡಿದರೆ ಮಾತ್ರ ತಾನೇನೋ ಸಿಕ್ಕಾಬಡೆ ದೊಡ್ಡ ಕ್ರಿಕೆಟ್ ಫ್ಯಾನು ಅನ್ನೋ ರೀತಿ ಬಿಹೇವ್ ಮಾಡ್ತಾನೆ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಫುಲ್ IPL ಸೀಸನ್ನೇ ನೋಡಿದ್ದೀನಿ ಅವಾಗ, ಅದಕ್ಕೆ ಅನಿಸುತ್ತೆ ಎಫೆಕ್ಟು. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ನಮ್ಮ ಪಕ್ಕದ ಸಿಟಿ ಹುಕ್ಕೇರಿಗೆ ಹೋಗಿದ್ವಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿ ಕನ್ನಡ ಹಬ್ಬ ನಡೀತಾ ಇತ್ತು ಒಂದು ಕಾಲೇಜಿಂದ. ನನ್ನ ತಂಗಿ ಅದೇ ಕಾಲೇಜಲ್ಲಿ ಓದ್ತಾ ಇರೋದು, SK ಕಾಲೇಜ್ ಅಂತ.
ಅಲ್ಲಿ ಕನ್ನಡ ಹಬ್ಬ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ನೀವೇ ಇಲ್ಲಿ ನೋಡಿ. ಕನ್ನಡ ಹಬ್ಬ ಮಾಡೋದು ನವೆಂಬರಲ್ಲಿ ಮಾತ್ರ ಅಲ್ಲ, ಯಾವ ತಿಂಗಳಲ್ಲಿ ಬೇಕಾದರೂ ಮಾಡ್ಬೋದು ಅಂತ ಈ ಕಾಲೇಜಸ್ಸಲ್ಲೇ ಅಲ್ವಾ ಪ್ರೂವ್ ಆಗೋದು. ಅದನ್ನು ನೋಡೋದಕ್ಕಂತೂ ಒಂಥರ ಖುಷಿ ಆಗ್ತಾಯಿತ್ತು. ಹುಡುಗಿರೇ ಲೇಝಿ ಮಾಡ್ತಾಯಿದ್ರು, ನಾವು ಲೇಝಿ ಮಾಡ್ತಾಯಿರೋ ಟೈಮೆಲ್ಲ ನೆನಪಾಯಿತು. ಅಂದರೆ ನಾವು ಹೈಸ್ಕೂಲಲ್ಲಿ ಇದ್ದಾಗ ಲೇಝಿ ಮಾಡ್ತಾಯಿದ್ವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಕುಂಭ ಹೊತ್ಕೊಂಡು ಬರ್ತಾಯಿದ್ದಾರೆ ಎಲ್ಲರೂ. ನನ್ನ ತಂಗಿನೂ ಹೋಗಿದ್ಲು. ಇಷ್ಟರಲ್ಲಿ ನನ್ನ ತಂಗಿನೂ ಕೂಡ ಇದ್ದಾಳೆ. ಬಟ್ ನನಗೆ ಅಷ್ಟು ಕ್ಲಿಯರಾಗಿ ಅವಳು ಕಾಣಿಸ್ಲಿಲ್ಲ, ಹಿಂದೆ ಇದ್ಲು ಕಾಣಿಸುತ್ತೆ. ಅದಾದಮೇಲೆ ನಾವು ಎಲ್ಲರೂ ಹೋಗಿದ್ದರಿಂದ ಹೋಗಿ ಪಿಜ್ಜಾ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ನನ್ನ ಮಗನ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದು ಪಿಜ್ಜಾ ಶಾಪ್ಗೆ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ನಾವು 4 ಬರ್ಗರ್ ತೊಗೊಂಡಿದ್ವಿ, ಆಮೇಲೆ ಪಿಜ್ಜಾ 2 ತೊಗೊಂಡಿದ್ವಿ, ಆಮೇಲೆ ಒಂದು ಫ್ರೆಂಚ್ ಫ್ರೈಸ್ ತೊಗೊಂಡಿದ್ವಿ, ಆಮೇಲೆ ಲಾಸ್ಟು ಕೋಲ್ಡ್ ಕಾಫಿ 1 ತೊಗೊಂಡಿದ್ವಿ ಅಷ್ಟೇ. ಅಲ್ಲಿ ಅದೆಲ್ಲ ತಿಂದಾದ್ಮೇಲೆ ಮನೆಗೆ ಹೋಗೋದಕ್ಕೆ ತಡ ಆಯಿತು. ಸೊ ಮನೆಗೆ ಹೋದರೆ ಮಮ್ಮಿ ಸರ್ರಿಗೆ ಬೈತಾಳೆ ಅಂತ ಅಂದ್ಬಿಟ್ಟು ಸೊ ಒಂಚೂರು ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ತರಕಾರಿ ತರೋದಕ್ಕೆ ಅಂತ ಹೋಗಿದ್ದೆ. ಆ್ಯಕ್ಚುಲಿ ನಾನು ಮದುವೆ ಆಗಿ 4ರಿಂದ 5 ವರ್ಷ ಆಗ್ತಾ ಬಂತು. ಬಟ್ ನಾನು ಒಂದು ಸಲನೂ ತರಕಾರಿ ತರೋದಕ್ಕೆ ಹೋಗಿಲ್ಲ. ಫಸ್ಟ್ ಟೈಮ್ ನಾನು ತರಕಾರಿ ತೊಗೊಂಡಿದ್ದು. ಬಟ್ ಏನೂ ಬರ್ಗೇನ್ ಮಾಡಲಿಲ್ಲ ನಾನು. ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಬಂದಿದ್ದರು, ಅವ್ರ ಜೊತೆನೇ ನಾವು ಮನೆಗೆ ಹೋಗಬೇಕು ಅಂತ. ನಾನು ನಮ್ಮ ಮಧು ಮತ್ತು ನನ್ನ ಚಿನ್ನಮ್ಮ ಒಂದು 3 ಜನ ಹೋದ್ವಿ. ನನ್ನ ಮಗ ಅಂತೂ ಮಧ್ಯದರಿಲೇ ಬೈಕ್ ಮೇಲೆ ಮಲಗಿಬಿಟ್ಟಿದ್ದ. ಮನೆಗೆ ತಂದು ಹಾಗೆ ಮಲಗಿಸಿದ್ದೀನಿ ನೋಡಿ, ನೀವು ಮಲಗಿಬಿಟ್ಟಿದ್ದ ಅವನು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.